ನಮಸ್ಕಾರ. ನಾನು ನಿಮ್ಮ ಅಂಬರೀಶ್ ಸಾವೂರ್ ಮಾಡುವ ನಮಸ್ಕಾರಗಳು. ಮತ್ತೊಮ್ಮೆ ಈ ವಾರದ ಸಂಖ್ಯಾ ಭವಿಷ್ಯದ ಕಡೆ ಸ್ವಲ್ಪ ಗಮನ ಕೊಡೋಣ. ನಾನು ಪ್ರತಿ ವಾರನೂ ಒಂದೊಂದು ವಿಷಯಗಳನ್ನು ಹೇಳ್ತಾ ಬಂದಿದ್ದೀನಿ. ಅದರ ಪ್ರಕಾರವಾಗಿ ಈ ವಾರನೂ ಕೂಡ 3ನೇ ತಿಂಗಳಿಂದ ಹಿಡ್ಕೊಂಡು 9ನೇ ತಿಂಗಳವರೆಗೂ ತುಂಬಾ 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 ಗಂಡಾಂತರಗಳ ಒಂದು ತಿಂಗಳಂತಾನೆ ಹೇಳ್ಬೋದು ಅಂತೇಳಿ. 3ನೇ ತಿಂಗಳಲ್ಲಿ ಶುರುವಾಗುತ್ತೆ. ಯಾರ್ಯಾರು ಸಿಡಿಗಳು ಸ್ಫೋಟಗಳು ಗೊತ್ತಿಲ್ಲ ಅಂತೇಳಿ ಅದು ಆಲ್ರೆಡಿ ವಿಧಾನಸಭೆಯಲ್ಲಿ ಸಿಡಿಗಳ ಬಗ್ಗೆ ಚರ್ಚೆ ನಡೀತು. ಅದರ ಬಗ್ಗೆ ಎಲ್ಲ ಸಣ್ಣ ಬಯಲಿಗೆ ಬರ್ತಾ ಇದೆ. ಇನ್ನು ಯಾರ್ಯಾರ ವಿಡಿಯೋಗಳು ಅಥವಾ ಸಿಡಿಗಳು ಬಯಲಿಗೆ ಬರ್ತಾವ ಗೊತ್ತಿಲ್ಲ. ನೋಡೋಣ, ಅದಕ್ಕೆ ಸಮಯನೇ ಉತ್ತರ ಕೊಡುತ್ತೆ ಅಂತ ಹೇಳ್ತಾ, ಈ ವಾರದ ನನ್ನ ಸಂಖ್ಯಾ ಭವಿಷ್ಯ ಹೇಗಿದೆ ಅಂದ್ರೆ ನಿಮ್ಮಗಳ ಸಂಖ್ಯಾ ಭವಿಷ್ಯ ನಾನು ಹೇಳೋದು ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ಮೊದಲನೇದಾಗಿ ಸೋಮವಾರ ಅಂದ್ರೆ 24ನೇ ತಾರೀಕು ತುಂಬಾ ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ನೀವು ಮಾಡಿಕೊಳ್ಳಬಹುದು, ಯೋಗ್ಯ ಅಂತ ಹೇಳ್ಬೋದು. ನೆಕ್ಸ್ಟ್ ಮಂಗಳವಾರ 25ನೇ ತಾರೀಕು 50-50 ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಹೇಳ್ತೀನಿ 7ನೇ ತಾರೀಕು ಯಾವುದೇ ಶುಭ ಕೆಲಸಗಳು ಬೇಡ ಅಂತ. ವೈಯಕ್ತಿಕವಾಗಿ ಏನಾದ್ರು ಕೆಲಸಗಳಿದ್ರೆ ತುಂಬಾ ಚೆನ್ನಾಗಿದೆ, ಮಾಡಿಕೊಳ್ಬಹುದು. ಮತ್ತು 26ನೇ ತಾರೀಕು ತುಂಬಾ ತುಂಬಾ ಕೆಟ್ಟದಿದೆ, ಯಾವುದೇ ಶುಭ ಕೆಲಸಗಳು ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಅದ ನಂತರ 27ನೇ ತಾರೀಕು ತುಂಬಾ ಚೆನ್ನಾಗಿದೆ. ನೀವು ಯಾವುದೇ ಶುಭ ಕೆಲಸಗಳನ್ನು ಬೇಕಾದ್ರೆ ವೈಯಕ್ತಿಕವಾಗಿ ಆಗಿರ್ಲಿ ಅಥವಾ ಸಾಮೂಹಿಕವಾಗಿ ಆಗಿರ್ಲಿ ಮಾಡಿಕೊಳ್ಳಬಹುದು, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ 28ನೇ ತಾರೀಕು ಕೂಡ 50-50 ಅಂತಾನೆ ಹೇಳ್ಬಹುದು. ಅಷ್ಟು ಒಳ್ಳೇದನ್ನಲ್ಲ, ಅಷ್ಟು ಕೆಟ್ಟದನ್ನಲ್ಲ, 50-50 ಅಂತ ಹೇಳ್ಬೋದು. ನೆಕ್ಸ್ಟ್ 29ನೇ ತಾರೀಕು ಉಗಾದಿ ಅಮಾವಾಸ್ಯೆ. 29ನೇ ತಾರೀಕು ಅಷ್ಟೊಂದು ಒಳ್ಳೆಯದಲ್ಲ. ಅಮಾವಾಸ್ಯೆ ಗ್ರಹಣ ಕೂಡ ಇರುತ್ತೆ, ಆದ್ರೆ ನಮ್ಮಲ್ಲಿ ಆಚರಣೆ ಇರೋದಲ್ಲ. ಆಚರಣೆ ಇಲ್ಲ ಅಂದ ಕ್ಷಣ ಭೂಮಿಗೆ ಅದರ ಎಫೆಕ್ಟ್ ಇಲ್ಲ ಅಂತಲ್ಲ, ಭೂಮಿ ಮೇಲೆ ಖಂಡಿತವಾಗಿ ಅದರ ಎಫೆಕ್ಟ್ ಇದೇ ಇರುತ್ತೆ. ಅದಕ್ಕೋಸ್ಕರ 29ನೇ ತಾರೀಕು ಅಮಾವಾಸ್ಯೆ ಇರೋದಕ್ಕೋಸ್ಕರ ಯಾವುದೇ ಶುಭ ಕೆಲಸಗಳನ್ನು ಮಾಡೋದು ಬೇಡ. ನೆಕ್ಸ್ಟ್ 30ನೇ ತಾರೀಕು ಉಗಾದಿ ಪಾಡ್ಯ. ಇದು ವೈದಿಕ ರೀತಿಯಿಂದ ನೋಡಿದಾಗ ಅದು ತುಂಬಾ ಚೆನ್ನಾಗಿದೆ. ಉಗಾದಿ ಪಾಡ್ಯ 3 ಮುಹೂರ್ತಗಳಲ್ಲಿ ಇದು ಒಂದು ಮುಹೂರ್ತ. ಬಟ್ ಸಂಖ್ಯಾಶಾಸ್ತ್ರದ ಪ್ರಕಾರ ಇದು ಅಷ್ಟೊಂದು ಒಳ್ಳೆಯ ಮುಹೂರ್ತ ಅಲ್ಲ, ಇದು ಒಳ್ಳೆಯ ಕಾಂಬಿನೇಷನ್ ಅಲ್ಲ. ಯಾವುದೇ ಶುಭ ಕೆಲಸಗಳು ಬೇಡ ಅಂತಾನೆ ಹೇಳ್ತಾ, ಈ ವಾರದ ಹೀಲಿಂಗ್ ಕೋಡ್, ನಾನು ಪ್ರತಿ ವಾರ ಒಂದೊಂದು ಹೀಲಿಂಗ್ ಕೋಡ್ ಹೇಳ್ತಾನೆ. ಈ ವಾರದ ಒಂದು ಹೀಲಿಂಗ್ ಕೋಡ್ ಏನಿದೆ ಅಂದ್ರೆ ಫ್ಯಾಟಿ ಲಿವರ್ ಬಗ್ಗೆ. ಯಾರಿಗೆಲ್ಲ ಫ್ಯಾಟಿ ಲಿವರ್ ಇದೆ, ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇದೆ, ಯಾರಿಗೆಲ್ಲ ಫ್ಯಾಟಿ ಲಿವರ್ ಇದೆ ಅಂತ ಡಾಕ್ಟರ್ ಹೇಳಿದಾರೋ, ಅದು ಏನ್ ಮಾಡಿದ್ರೆ ಹೋಗಲ್ಲ ಅಂತ ಹೇಳಿರ್ತಾರಲ್ಲ, ಅಂತವ್ರಿಗೆ ನಾನು ಫ್ಯಾಟಿ ಲಿವರ್ದು ಒಂದು ಹೀಲಿಂಗ್ ಕೋಡ್ ಕೊಡ್ತೀನಿ. ದಯವಿಟ್ಟು ಅದನ್ನು ಫಾಲೋ ಮಾಡಿ. ಹೀಲಿಂಗ್ ಕೋಡ್ ಏನಿದೆ ಅಂದ್ರೆ 2611-351 2611-351. ಈ ಒಂದು ಹೀಲಿಂಗ್ ಕೋಡ್ ಅನ್ನ ನಿಮ್ಮ ದೇಹದ ಎಡಭಾಗದಲ್ಲಿ ನೀಲಿ ಪೆನ್ನಿನಿಂದ ಪ್ರತಿನಿತ್ಯ ಬರೆದುಕೊಳ್ಳುವುದರಿಂದ 3 ರಿಂದ 6 ತಿಂಗಳ ಒಳಗಾಗಿ ಈ ಫ್ಯಾಟಿ ಲಿವರ್ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳುತ್ತಾ, ಈ ವಾರದ ನನ್ನ ಸಂಖ್ಯಾ ಭವಿಷ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ನಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ.